ಹಾಯ್ ಎಲ್ಲರಿಗೂ, ಐ ಹೋಪ್ ನೀವೆಲ್ಲರೂ ಸೇಫ್ ಆಗಿರುತ್ತೆ ಅಂತ ಅನ್ಕೊಂಡಿನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ, ನಿಮ್ಗೆ ಆಡಿಯೋ ಗೊತ್ತಾಯಿದೆ ತಮ್ಮಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂತ. ಸೊ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ವಿವೋ ಕಂಪ್ನಿಯಲ್ಲಿ Y73ನ ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನಂಬರ್ 1 ಸ್ಮಾರ್ಟ್ಫೋನ್ ಆಗಿದೆ. ಈಗ ಸಿಕ್ಕಾಪಟ್ಟೆ ರೇಟಿಂಗ್ಸ್ ಇದೆ, 5 out of 4.8 ಇದೆ. ತುಂಬಾ ಸೇಲ್ ಸೊ ಕಸ್ಟಮರ್ಸ್ ಅಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಈ ಮೊಬೈಲ್ ಮೇಲೆ. ಸೊ 20,000ಗೆ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ನೀಡಿದ್ದಾರೆ ವಿವೋ ಕಂಪ್ನಿಯವರು. ಸೊ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ವಿವೋ Y73 ನಿಮಗೆ ಬಾಕ್ಸ್ ಈ ರೀತಿ ಸಿಗುವಂಥದ್ದು. ನಿಮಗೆ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಮೊದಲೇ ಬಾಕ್ಸ್ ಮೇಲೆ 8GB ರ್ಯಾಮ್ ಹಾಗೂ 128GB ರೋಮ್ ಅಂತ. ಸೊ ಬಾಕ್ಸ್ ಬ್ಯಾಕ್ ಸೈಡಲ್ಲಿ ನಿಮಗೆ ಏನೇನು ಫ್ಯೂಚರ್ಸ್ ಇದೆ, 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ವಿತ್ ನಿಮಗೆ 7.38 ಒಂದು mm ಅಲ್ಟ್ರಾ ಸ್ಲಿಮ್ ಮಾಡಿದ್ದಾರೆ. ವಿತ್ AG ಗ್ಲಾಸ್ನ ಹಾಕಿದ್ದಾರೆ ಇದರಲ್ಲಿ. ವಿತ್ ನಿಮಗೆ 64 MP ನೈಟ್ ಕ್ಯಾಮ್ರಾ ವಿಷನ್ ಇದೆ. ಹಾಗೂ 8GB ರ್ಯಾಮ್ ಪ್ಲಸ್ 3GB ಎಕ್ಸ್ಪೆಂಡಬಲ್ ಇದೆ ಇದರಲ್ಲಿ. 8GB ರ್ಯಾಮ್ ಮಾಮೂಲಿ ಬರುತ್ತೆ, ಪ್ಲಸ್ 3GB ಎಕ್ಸ್ಟ್ರಾ ಕೊಡ್ತಿದ್ದಾರೆ. ನೀವು ಎಷ್ಟಾದ್ರು ಬೇಕಾದ್ರೆ ಅಪ್ಲಿಕೇಶನ್ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೋಬೋದು, ಯಾವುದೇ ರೀತಿ ನಿಮಗೆ ಲ್ಯಾಗ್ ಏನಾಗಲ್ಲ. ಸೊ ಇವಾಗ ಇದು IPL ಟೈಟಲ್ ಸ್ಪಾನ್ಸರ್ದಿದು. ಸೊ ಹಂಗಾಗಿ IPL ಟೈಮಲ್ಲಿ ಇದು ಬಂದಿದ್ದು ವಿವೋ Y73 ಮಾಡಲು. ಸೊ ಹಂಗಾಗಿ IPL ಇದು ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ಬನ್ನಿ ಇದನ್ನು ಈಗ ಅನ್ಬಾಕ್ಸ್ ಮಾಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ್ರೆ ಇಲ್ಲಿ ಒಂದು ಸ್ಮಾಲ್ ಬಾಕ್ಸ್ ಸಿಗುವಂಥದ್ದು. ಶಾಕ್ ಆದ್ರ ಫೋನ್ ಎಲ್ಲಿದೆ, ಫೋನ್ ಇಲ್ಲ ಅಂತ. ಸೊ ಫೋನ್ ಇಲ್ಲಿದೆ, ಆಲ್ರೆಡಿ ನಾನು ಬೂಟ್ ಮಾಡಿದ್ದೀನಿ. ಸೊ ಫೋನ್ ಇಲ್ಲಿದೆ. ಸೊ ಫೋನನ್ನು ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ಬಾಕ್ಸಲ್ಲಿ ಇನ್ನೊಂದು ಬಾಕ್ಸಲ್ಲಿ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಕವರ್ ಕೊಡ್ತಾರೆ. ಆಲ್ರೆಡಿ ಹಾಕಿದ್ದೀನಿ, ಟ್ರಾನ್ಸ್ಪರೆಂಟ್ ಕವರ್ ಕೊಡ್ತಾರೆ ಅವರೇ. ಹಾಗೂ ಮಾಮೂಲಿ ಒಂದು ವ್ಯಾರಂಟಿ ಕಾರ್ಡ್ ಹಾಗೂ ಕ್ವಿಕ್ ಗೈಡ್ ವಿತ್ ನಿಮಗೆ ಸಿಮ್ ಇಜೆಕ್ಟರ್ ಟೂಲ್ ಕೊಡ್ತಿದ್ದಾರೆ. ಸೊ ನೆಕ್ಸ್ಟು ಆಗಲೇ ಹೇಳ್ತೀನಲ್ಲ, 33 ವ್ಯಾಟ್ ಒಂದು ಚಾರ್ಜರ್ ಅಡಾಪ್ಟರ್ನ ನೀಡ್ತಿದ್ದಾರೆ. ಇದು ನಿಮಗೆ ಫ್ಲ್ಯಾಶ್ ಚಾರ್ಜರ್ 2.0 ವರ್ಷನ್ದಿದು. ಸೊ ನೆಕ್ಸ್ಟ್ ಅದೇ ರೀತಿ ಒಂದು ಟೈಪ್ ಸಿ ಕೇಬಲ್ ನೀಡಿದ್ದಾರೆ 1 ಮೀಟರ್ದು. ಸೊ ಅದೇ ರೀತಿ ಒಂದು ಇಯರ್ಫೋನ್ ನೀಡಿದ್ದಾರೆ, 3.5 ಆಡಿಯೋ ಜಾಕ್ ಇದೆ ಇದರಲ್ಲಿ. ತುಂಬ ಒಳ್ಳೆಯ ವಿಷಯ. ಸೊ ಈಗ ಬರುವ ಮೊಬೈಲೆಲ್ಲ ಒಂದು ಇಯರ್ಫೋನ್ ಕೊಡೋಲ್ಲ, ಒಂದು ಚಾರ್ಜರ್ ಅಡಾಪ್ಟರು ಬರ್ತಾಯಿಲ್ಲ ಈಗ ಬರುವ ಮೊಬೈಲಲ್ಲಿ. ಬಟ್ ಇವರು ಎಲ್ಲ ರೀತಿಯೂ ಮೆನ್ಷನ್ ಮಾಡಿದ್ದಾರೆ. ತುಂಬಾ ಒಳ್ಳೆಯ ವಿಷಯ, ತುಂಬಾ ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದು. ಸೊ ಬನ್ನಿ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಡೈರೆಕ್ಟಾಗಿ ಫೋನಿಗೆ ಬರೋಣ. ಸೊ ಫೋನು ಈ ರೀತಿ ನಿಮಗೆ ಸಿಗುವಂಥದ್ದು. ಸೊ ನಾನು ಕವರ್ ಓಪನ್ ಮಾಡ್ತೀನಿ. ಸೊ ಟ್ರಾನ್ಸ್ಪರೆಂಟ್ ಕವರ್ ಕೊಟ್ಟಿದ್ದಾರೆ. ಸೊ ಫೋನ್ ಈ ರೀತಿ ನಿಮಗೆ ಸಿಗುವಂಥದ್ದು. ಸೊ ಇದು ನಂದು ಡೈಮಂಡ್ ಫ್ಲೇರ್ ಅಂತ ನಾನು ತಗೊಂಡಿದ್ದೀನಿ. ಇದರಲ್ಲಿ ನಿಮಗೆ 2 ಥರ ಕಲರ್ ಸಿಗುತ್ತೆ, ಒಂದು ರೋಮನ್ ಬ್ಲ್ಯಾಕ್ ಹಾಗೂ ಡೈಮಂಡ್ ಫ್ಲೇರ್ ಸಿಗುತ್ತೆ. ಸೊ ನನ್ನ ಪ್ರಕಾರ ನೀವು ಡೈಮಂಡ್ ಫ್ಲೇರಿಗೆ ಹೋದರೆ ತುಂಬಾ ಒಳ್ಳೆಯದು. ಯಾಕಂದರೆ ನೋಡಿ ಯಾವ ರೀತಿ ಇದೆ, ಒಂದು ಗ್ರಾಫಿಕ್ ಯಾವ ರೀತಿ ಇದೆ, ಲುಕ್ಕು ಒಂಥರ ಒಳ್ಳೆ ಪ್ರೀಮಿಯಂ ಥರ ಕಾಣ್ತಾ ಇದೆ ಮೊಬೈಲ್ ಮಾತ್ರ. ಸೊ ಆಗಲೇ ಹೇಳ್ತಿದ್ದಲ್ಲ, ಒಂದು 7.38 mm ಒಂದು ತಿನ್ ಮಾಡಿದ್ದಾರೆ ಅಂತ. ಸೊ ಹಾಗೂ ಲೈಟ್ ವೆಯ್ಟ್ ಸಹ ಇದೆ. ಇದು ಬರೀ 170 ಗ್ರಾಮ್ ಇದೆ ಅಷ್ಟೇ ಈ ಮೊಬೈಲು. ಸೊ ಇನ್ನು ಬಾಟಮಲ್ಲಿ 3.5 ಆಡಿಯೋ ಜಾಕ್ ಪೋರ್ಟ್ ನೀಡಿದ್ದಾರೆ. ಹಾಗೂ ಒಂದು ಟೈಪ್ ಸಿ ಪೋರ್ಟ್ ಇದೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ, ಒಂದು ಸ್ಪೀಕರ್ ಇದೆ. ಹಾಗೂ ಫ್ರಂಟಲ್ಲೂ ಸಹ ಸ್ಪೀಕರ್ ವಿತ್ ಮೈಕ್ರೋಫೋನ್ ಇರುತ್ತದೆ. ಸೊ ಡಿಸ್ಪ್ಲೇ ಬಂದ್ಬಿಟ್ಟು ಇದು 6.44 ಇಂಚಸ್ ಫುಲ್ HD ಡಿಸ್ಪ್ಲೇ ಹೊಂದಿದೆ. ವಿತ್ ಇದರಲ್ಲಿ ನಿಮಗೆ OLED ಡಿಸ್ಪ್ಲೇ ಇದೆ. ಇದರಲ್ಲಿ ಫುಲ್ ಕಲರ್ ಗ್ರೇಡಿಂಗ್ ಆಗಿರಲಿ, ಒಂದು ಪಿಕ್ಚರ್ ಔಟ್ಪುಟ್ ಬರೋದಾಗಿರಲಿ, ಫುಲ್ ಹೆವಿ ಕ್ಲಾರಿಟಿಯಲ್ಲಿ ಬರುವಂಥದ್ದು. ಸೊ ಆರಾಮಾಗಿ ಬೇಕಾದ್ರೆ ಎಡಿಟಿಂಗ್ ಮಾಡ್ಬೋದು ಅಥವಾ ಮೂವೀಸ್ ಎಲ್ಲ ನೋಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಸೊ ಎಡ್ಜಸ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ಫಿನಿಶಿಂಗ್ ನೋಡ್ತಾ ಇದ್ರಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ಫಿನಿಶಿಂಗ್.
ಒಳ್ಳೆ ಪ್ರೀಮಿಯಂ ಲುಕ್ ಇದೆ ಬ್ಯಾಕ್ ಸೈಡ್ ಅಂತೂ. ಸೊ ನೆಕ್ಸ್ಟು ಬ್ಯಾಕ್ ಸೈಡಲ್ಲಿ ನಿಮಗೆ ರೇರಲ್ಲಿ ಒಟ್ಟು 2 ತ್ರಿಬಲ್ ಕ್ಯಾಮ್ರಾ ಇದೆ. ಸೊ ಮೈನ್ ಕ್ಯಾಮ್ರಾ ಬಂದ್ಬಿಟ್ಟು 64 MP ಇದೆ ವಿತ್ ನಿಮಗೆ ನೈಟ್ ವಿಷನ್ ಸಹ ಇದರಲ್ಲಿದೆ. ಸೊ ಹಾಗೂ 2 MP ಇದೆ ಒಂದು ಬಾಕ್ಸ್ ಕ್ಯಾಮ್ರಾ ಅಂತ, ಇನ್ನೊಂದು 2 MP ಮ್ಯಾಕ್ರೋ ಕ್ಯಾಮ್ರಾ ಅಂತ. ಸೊ ನಿಮಗೆಲ್ಲ ಗೊತ್ತಿರುತ್ತದೆ, ಅದ್ರ ಬಗ್ಗೆ ಜಾಸ್ತಿ ಫ್ಯೂಚರ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಸೊ ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 16 MP ನೀಡಿದ್ದಾರೆ. ಸೊ ಸೆಲ್ಫಿ ತೆಗಿಯೋರಿಗೆ ತುಂಬಾ ಒಳ್ಳೆಯ ವಿಷಯ ಇದು. ವಿತ್ ನೈಟ್ ಮೋಡ್ ಸಹ ಇದರಲ್ಲಿದೆ. ಸೊ ಈಗ ಬನ್ನಿ ಅನ್ಲಾಕ್ ಮಾಡೋಣ. ರೀಬೂಟ್ ಎಲ್ಲ ಆಗಿದೆ, ನಾನು ಅನ್ಲಾಕ್ ಮಾಡಬೇಕಷ್ಟೇ. ಸೊ ಫಿಂಗರ್ ಪ್ರಿಂಟ್ ನೋಡ್ತಾ ಇದ್ದೀರಲ್ಲ, ಫಿಂಗರ್ ಪ್ರಿಂಟ್ ಸಿಂಬಲ್ ಬರ್ತಾ ಇದೆ. ಸೊ ಜಸ್ಟ್ ಅದ್ರ ಮೇಲೆ ಸಿಂಪಲ್ ಆಗಿ ಫೋರ್ಸ್ ಮಾಡೋಂಗೂ ಇಲ್ಲ, ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ಅನ್ಲಾಕ್ ಆಗುವಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ, ಫೋನ್ ಈ ರೀತಿ ಸಿಗುವಂಥದ್ದು. ಸೊ ಒಳ್ಳೆ ಪ್ರೀಮಿಯಂ ಲುಕ್ ಇದೆ ಮಾತ್ರ. ಸೊ ಫೋನ್ ಸೆಟ್ಟಿಂಗ್ಸಲ್ಲಿ ನಿಮಗೆ ಸೊ ಈ ರೀತಿ ಸಿಗುವಂಥದ್ದು. ನಿಮಗೆ ಇದು ಪ್ರೊಸೆಸರ್ ಬಂದ್ಬಿಟ್ಟು MediaTek Helio G95 ವಿತ್ ನಿಮಗೆ 2.05 GHz ಪ್ರೈಮರಿ ಕ್ಲಾಕ್ ಸ್ಪೀಡ್ ಇದೆ. ಸೊ ಆಗಲೇ ಹೇಳ್ತೀನಲ್ಲ, 8GB ಪ್ಲಸ್ 3GB ಅಂತ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ನಿಮಗೆ ಸಾಫ್ಟ್ವೇರಲ್ಲಿ ತೋರಿಸೋದು 8+4GB. ತುಂಬ ಇನ್ನೂ ಒಳ್ಳೆಯ ವಿಷಯ ಅಲ್ಲ, 8+4GB ಎಕ್ಸ್ಪೆಂಡಬಲ್ ಸಿಗ್ತದೆ ರ್ಯಾಮ್ ನಿಮಗೆ. ಸೊ ಈ ಫೋನ್ ಬಂದ್ಬಿಟ್ಟು 128GB. ಇದರಲ್ಲಿ ಯಾವುದೇ ರೀತಿ ಮೀನ್ಸ್ ಎಕ್ಸ್ಪೆಂಡಬಲ್ ಮಾಡ್ಬೋದು ಅಪ್ ಟು ನಿಮಗೆ 256GB ತನಕ. ಬಟ್ ಫೋನ್ ವೇರಿಯಂಟಲ್ಲಿ ಬೇರೆ ನಿಮಗೆ 256GB ಅಥವಾ 64GB ಆ ರೀತಿ ಸಿಗಲ್ಲ. ಫಿಕ್ಸ್ಡ್ ಮಾಡಿದ್ದಾರೆ, 128GB ಫಿಕ್ಸ್ಡ್ ಆಗಿದೆ. ಸೊ ನೆಕ್ಸ್ಟು ಆಂಡ್ರಾಯ್ಡ್ ವರ್ಷನ್ 11 ಇದೆ, ಅವ್ರದ್ದೇ ಆದಂಥ Funtouch OS ಇದೆ 11.1 ಗ್ಲೋಬಲ್ದು. ಸೊ ನೆಕ್ಸ್ಟು ಒಂದು ಫೋಟೋ ತೆಗೆದು ನೋಡೋಣ, ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ, 64 MP ತೆಗ್ದಿರೋದು ಇದು. ಸೊ ಈ ರೀತಿ ಬರುತ್ತದೆ, ಎಷ್ಟೇ ಝೂಮ್ ಮಾಡಿದ್ರು ಪಿಕ್ಸಲ್ ಹೋಗ್ತಾ ಇಲ್ಲ. ಸೊ ಅಷ್ಟೇ ಕ್ಲಾರಿಟಿ ಇದೆ. ಸೊ ನೆಕ್ಸ್ಟು ಫ್ರಂಟ್ ಕ್ಯಾಮ್ರಾ ನೋಡೋಣ. ಸೊ ಫ್ರಂಟ್ ಕ್ಯಾಮ್ರಾ ನೋಡ್ತಾ ಇದ್ದೀರಲ್ಲ, 16 MP. ಸೊ ಫೀಲೇ ಅನಿಸಲ್ಲ, ಮೋಸ್ಟ್ಲಿ ಇದು 32 MP ಥರ ಕಾಣ್ತಾ ಇದೆ, ಆ ರೀತಿ ಫೀಲ್ ಆಗ್ತಾ ಇದೆ. ಸೊ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಬರ್ತಾ ಇದೆ ಔಟ್ಪುಟ್ಟು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಇದಂತೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನು, ಅವ್ರದ್ದು ರಿವ್ಯೂಸು ಮತ್ತು ಅವ್ರ ರೇಟಿಂಗ್ಸ್ ನೋಡಿಬಿಟ್ರೆ ಅಲ್ಟಿಮೇಟ್ ಆಗಿದೆ, ಬೆಂಕಿ ಆಗಿದೆ. 5 out of 4.8 ಕೊಡ್ತಾಯಿದ್ದಾರೆ. ಸೊ ವ್ಯಾಲ್ಯೂಬಲ್ ಮೊಬೈಲ್ ಅಂತಲೂ ಹೇಳ್ತಿದ್ದಾರೆ. ಸೊ ನೀವೇನಾದ್ರು ವಿವೋ ಕಂಪ್ನಿಯಲ್ಲಿ ಫೋನ್ನ ಪರ್ಚೇಸ್ ಮಾಡ್ತಿದ್ದೀರಾ, ನಾನು ಇದನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ, Vivo Y73 ಅಂತ. ಸೊ ಬೆಸ್ಟು 20,000ಗೆ ಒಳ್ಳೆ ಫೋನ್ ನೀಡಿದ್ದಾರೆ. ಸೊ ನೀವು ತುಂಬ ಸುಮ್ಮನೆ ಹೈಯರ್ ಆ್ಯಂಡ್ ಮೊಬೈಲ್ಗಳು ತುಂಬ ಸುಮ್ಮನೆ ವೇಸ್ಟ್ ಅನಿಸುತ್ತೆ. ವಿವೋ ಕಂಪ್ನಿಯಲ್ಲಿ ಹೈಯರ್ ಆ್ಯಂಡ್ ಮೊಬೈಲ್ ಮೀನ್ಸ್ 20,000 ಮೇಲ್ಕಿಂತ ಹೋದರೆ ನಿಮಗೆ ಫ್ಯೂಚರ್ಸ್ ಕೊಡ್ತಾರೆ, ಬಟ್ ನಿಮ್ಗೆ ಅಷ್ಟೊಂದು ಕ್ವಾಲಿಟಿ ಕೊಡೋಲ್ಲ. ಸೊ ಇದರಲ್ಲಿ ಏನಂದರೆ ಇವರು ಏನಂದ್ರೆ ಒಂದು ಫಾಸ್ಟ್ ಗೋಯಿಂಗ್ ಅಲ್ಲ ಇವೆಲ್ಲ 20,000 ಒಳಗಡೆ. ಸೊ ಹಂಗಾಗಿ ಒಂದು ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ಸೊ ಹಂಗಾಗಿ ಫಾಸ್ಟ್ ಮೂವಿಂಗ್ ಇರುತ್ತೆ. ಸೊ ನಾನು ನಿಮ್ಮ ಪ್ರಕಾರ ಸುಮ್ಮನೆ ಅನ್ನೆಸೆಸರಿಯಾಗಿ ಮನಿ ವೇಸ್ಟ್ ಮಾಡೋದು ಬದಲು ಒಂದು 20,000 ಒಳಗಡೆ ಯಾವ್ದಾರು ನೋಡ್ತಿದ್ದಾರೆ ಅಂದರೆ ನಾನು ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಮೊಬೈಲ್ ಯಾವ ರೀತಿ ಇತ್ತು ಅಂತ, Vivo Y73 ಅಂತ. ನಂಗಂತೂ ತುಂಬ ಇಷ್ಟ ಆಯಿತು. ನೀವೇನಾದ್ರು ಬೈ ಮಾಡ್ತಿದ್ದಲ್ಲಿ ಆಗಲೇ ಹೇಳ್ತೀನಲ್ಲ, ಫ್ಲಿಪ್ಕಾರ್ಟಲ್ಲಿ ನಿಮಗೆ ತುಂಬ ಆಫರ್ ಇದೆ, ಬೇಕಾದ್ರೆ ನೀವು ಹೋಗ್ಬಿಟ್ಟು ಬೈ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಇದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾ ಮತ್ತು ಫೇಸ್ಬುಕ್ನ ಈಗಲೇ ಫಾಲೋ ಮಾಡ್ಬೋದು. ಎಲ್ಲರಿಗೂ ವಂದನೆಗಳು.